ಜೀವರ್ಗಿ ತಾಲೂಕಿನ ಹಿಪ್ಪರಗ ಎಸ್ಎಸ್ ತಾಂಡಾದ ನಿವಾಸಿಗಳು ನೀರಿನ ಕೊರತೆಯಿಂದಾಗಿ ತೀವ್ರ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ದಿನನಿತ್ಯ ನೀರಿಗಾಗಿ ಪರದಾಡುವಂತಹ ಈ ತಾಂಡಾದ ಜನರು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ಅಧ್ಯಕ್ಷರ ಗಮನಕ್ಕೆ ಈ ಸಮಸ್ಯೆಯನ್ನ 2-3 ಬಾರಿ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂಬ ದೂರನ್ನ ನೀಡ್ತಾ ಇದ್ದಾರೆ. ಬೇಸತ್ತ ಜನರು ಈ ಸೋಮವಾರ ಬೆಳಗ್ಗೆ ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ಖಾಲಿ ಕೊಡಗಳನ್ನ ಹಿಡಿದು ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿಗೆ ತಲುಪಿದ್ದಾರೆ. ಪ್ರತಿಭಟನೆಯಲ್ಲಿ ವಿಠಲ್ ವಾಸು ರಾಠೋಡ್, ಬುದ್ಧ ರಾಥೋಡ್, ಸಿದ್ದರಾಮ ರಾಥೋಡ್, ಅನಿಲ್ ಪವಾರ್, ತಿಪ್ಪಾಬಾಯಿ ಪವಾರ್, ಕಮಲಾಬಾಯಿ ಹಾಗೂ ಅನೇಕ ತಾಂಡಾದ ನಿವಾಸಿಗಳು ಭಾಗಿಯಾಗಿದ್ರು. ಪ್ರತಿಭಟನಾಕಾರರು ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಲ್ಪಿಸುವಂತೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅವರ ಪ್ರಕಾರ ನೀರಿನ ಕೊರತೆಯಿಂದಾಗಿ ಅವರ ದಿನನಿತ್ಯದ ಜೀವನ ಅಸ್ತವ್ಯಸ್ತ ಆಗಿದೆ. ಕುಡಿಯುವ ನೀರಿಗಾಗಿ ಕೂಡ ಅವರು ಈ ತರ ಹಾತೊರಿತಾ ಇರುವಂತಹ ಪರಿಸ್ಥಿತಿಗೆ ಹೋಗಿದ್ದಾರೆ ಅಂದ್ರೆ ಬಹಳ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಈ ಬಗ್ಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನ ಸಂಪರ್ಕಿಸಿದಾಗ ಅವರು ಸಮಸ್ಯೆಯ ಅರಿವಿಲ್ಲ ಎಂದು ಹೇಳಿದ್ದಾರೆ. ಆದರೆ ತಕ್ಷಣ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ಕೂಡ ನೀಡಿ ಈ ಒಂದು ಸಮಸ್ಯೆ ಏನಿದೆ ಇದರ ತೀವ್ರತೆಯನ್ನ ಗಮನಿಸಿ ಜಿಲ್ಲಾಡಳಿತವು ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ಒಂದು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಆಗ್ರಹವನ್ನ ಕೂಡ ಇದೀಗ ಜನರು ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಪಂಚಾಯತ್ ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಕೆಲಸ ಮಾಡದೆ ಅನ್ನ ತಿನ್ನೋ ಅಧಿಕಾರಿಗಳಿಗೆ ಅವ್ರು ಗೌರ್ಮೆಂಟ್ 10 ಲಕ್ಷ ಕೊಡ ನಮ್ಗೆ ಸಂಬಂಧ ನಮ್ಗೆ ನೀರು ಬೇಕಾದ್ರೆ ಪಂಚಾಯತಿ ಮಾಡ್ತಾರೆ ಇವರು ಚಾಲೆಂಟ್ ಹೋಗ್ತೈತಿ ಸೇವ್ ಮಾಡಿ ಸರ್ ಕೊಯ್ ವಾತೆ ವಂಚನೆ ಮಾಡೋ ಅಧಿಕಾರಿಗಳಿಗೆ ಕಾರ್ಮಿಕರಿಗೆ ವಂಚನೆ ಮಾಡೋ ಅಧಿಕಾರಿಗಳಿಗೆ ರೈತರಿಗೆ ಅನ್ಯಾಯ ಮಾಡೋ ಅಧಿಕಾರಿಗಳಿಗೆ ರೈತರಿಗೆ ಅನ್ಯಾಯ ಮಾಡೋ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು फोन लाओ को दिगर मामा के मुंह पुटन ಅಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಪಂಚಾಯತ್ ಅಧ್ಯಕ್ಷರಿಗೆ ಈಗ ದೃಶ್ಯಾವಳಿಗಳನ್ನ ಗಮನಿಸಬೇಕು. ಕಲಬುರಗಿಯ ಜೀವರ್ಗಿ ತಾಲೂಕಿನ ಹಿಪ್ಪರಗ ಎಸ್ಎಸ್ ತಾಂಡಾದ ನಿವಾಸಿಗಳ ಒಂದು ಪರಿಸ್ಥಿತಿ. ಒಂದು ಕಡೆ ಮಹಿಳೆಯರು ಖಾಲಿ ಕೊಡಗಳನ್ನ ಹಿಡಿದು ಬಂದು ಗ್ರಾಮ ಪಂಚಾಯತಿ ಕಚೇರಿ ಎದುರುಗಡೆ ನಿಲ್ಲುವಂತಹ ಪರಿಸ್ಥಿತಿಗೆ ಇದೀಗ ಜನರು ತಲುಪಿದ್ದಾರೆ ಅಂತಂದ್ರೆ, ಒಂದು ಕಡೆ ಇಲ್ಲಿ ಅತಿವೃಷ್ಟಿ, ಎಲ್ಲಾ ಡ್ಯಾಮ್ಗಳು ತುಂಬಿ ಹರಿತಾ ಇದೆ. ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮೈಸೂರು, ಮಂಡ್ಯ ಇಲ್ಲೆಲ್ಲಾ ಕಡೆ ಎಲ್ಲಾ ಡ್ಯಾಮ್ಗಳಿಗೆ ಮುಖ್ಯಮಂತ್ರಿಗಳು ಏನು ಬಾಗಿನ ಅರ್ಪಿಸಿದ್ದು ಎಲ್ಲಾ ಡ್ಯಾಮ್ಗಳಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಇಲ್ಲಿ ನೋಡಿದ್ರೆ ಕಲಬುರಗಿಯ ಮಹಿಳೆಯರು ಇಂತಹ ಪರಿಸ್ಥಿತಿಗೆ ಸಿಲುಕಿದ್ದಾರೆ ಅಂತಂದ್ರೆ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಕಲಬುರಗಿಯಲ್ಲಿ ಇದೀಗ ಖಾಲಿ ಕೊಡಗಳನ್ನ ಹಿಡಿದು ಬೀದಿಯಲ್ಲಿ ನಡೀತಾ ಇದ್ದಾರೆ ಮಹಿಳೆಯರು. ಅಲ್ಲಿನ ಹಿರಿಯ ವಯೋವೃದ್ಧರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಹಿಳೆಯರು, ಮಕ್ಕಳುಗಳೆಲ್ಲ ತಲೆ ಮೇಲೆ ಕೊಡೆ ಹಿಡ್ಕೊಂಡು ನಮಗೆ ನೀರ್ ಕೊಡಿಸಿ, ಅಕ್ಕಿ ಭಾಗ್ಯ, ಅನ್ನ ಭಾಗ್ಯ ಎಲ್ಲ ಇದೆ, ಅಕ್ಕಿನ ಬೇಯಿಸಕ್ಕೆ ನೀರ್ ಬೇಕಲ್ಲ ಸ್ವಾಮಿ, ಮೊದ್ಲು ಕುಡಿಯೋದಕ್ಕೆ ನೀರಿಲ್ಲ ಅಂತಂದ್ರೆ ನಾವು ಬಾಕಿ ದಿನನಿತ್ಯ ಬದುಕೋದಾದ್ರೂ ಹೇಗೆ? ಮಕ್ಕಳುಗಳು, ಚಿಕ್ಕ ಮಕ್ಕಳುಗಳಿರ್ತವೆ, ಅವುಗಳ ಬಳಕೆಗೆ ಬೇಕಾಗ್ತದೆ, ಮಹಿಳೆಯರುಗಳಿಗೆ ಬೇಕಾಗ್ತದೆ, ದಿನನಿತ್ಯ ಕೆಲಸಗಳಿಗೆ ಬೇಕಾಗ್ತದೆ. ಮುಖ್ಯವಾಗಿ ಕುಡಿಯೋದಿಕ್ಕೆ, ಆಹಾರವನ್ನ ತಯಾರಿಸಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದೇ ನೀರು. ಅದೇ ಇದೀಗ ಕಲಬುರಗಿಯ ಈ ಒಂದು ಹಿಪ್ಪರಗ ತಾಲೂಕಿನ ಒಂದು ಏನು ಗ್ರಾಮ ಇದೆ ಜೀವರ್ಗಿ ತಾಲೂಕಿನಲ್ಲಿ ಇಂತಹ ಪರಿಸ್ಥಿತಿ, ನೀರಿನ ಹಾಹಾಕಾರ ಆಗ್ತಾ ಇದೆ ಅಂತಂದ್ರೆ
ಅಲ್ಲಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇನ್ನ ಇದ್ರ ಬಗ್ಗೆ ನಮ್ಗೆ ಗಮನಕ್ಕೆ ಬಂದಿರ್ಲಿಲ್ಲ, ಈಗ ನಾವು ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳ್ತಾರಂತೆ. ಈಗ ಅವ್ರು ಇದನ್ನ ಗಮನಕ್ಕೆ ತಗೊಂಡು ಆಮೇಲೆ ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ಳೋದನ್ನ ಪ್ರಾರಂಭ ಮಾಡೋಷ್ಟ್ರಲ್ಲಿ ಇನ್ನ ಎಷ್ಟು ದಿನ ಹೀಗೆ ಖಾಲಿ ಕೊಡಗಳನ್ನ ಹಿಡ್ಕೊಂಡು ನೀರಿಲ್ದೆ ಒದ್ದಾಡ್ಬೇಕು ಜನ? ಇಂಥ ಪರಿಸ್ಥಿತಿಗಳನ್ನ ನೋಡಿದಾಗ್ಲೂ ಅಲ್ಲಿನ ಸ್ಥಳೀಯ ಶಾಸಕರಾಗ್ಬೋದು, ಸಂಸದರಾಗ್ಬೋದು, ತಕ್ಷಣ ಒಂದು ಹಳ್ಳಿಗಳಿಗೆ ಬಂದು ಒಂದು ಟ್ಯಾಂಕರ್ ತರಿಸೋದು, ಏನೋ ಒಂದು ಪರ್ಯಾಯ ಕ್ರಮವನ್ನ ಕೈಗೊಂಡ್ರೆ ಎಷ್ಟೋ ಮೆಚ್ಚುಗೆಗೆ ವ್ಯಕ್ತಪಡಿಸಲಾಗುತ್ತೆ ಅವರ ನಡೆಯನ್ನ. ಅದು ಮಾಡಲ್ಲ. ಅಲ್ಲೇನೋ ರ್ಯಾಲಿಗಳಲ್ಲಿ ಇದರಲ್ಲಿ ಸಾಧನಾ ಸಮಾವೇಶಗಳಲ್ಲೆಲ್ಲ ಬ್ಯುಸಿಯಾಗಿರ್ತಾರೆ ಬಹುಶಃ ಶಾಸಕರುಗಳು. ತಮ್ಮ ಸಾಧನೆಯನ್ನ ತೋರಿಸ್ಬೇಕಲ್ವಾ? ಇಲ್ಲಿ ಬಂದು ಜನಗಳಿಗೆ ಸ್ಪಂದನೆಯನ್ನ ನೀಡಿದ್ರೆ ಇದು ಅಲ್ವಾ ನಿಜವಾದ ಸಾಧನೆ? ಖಾಲಿ ಕೊಡಗಳನ್ನ ಹಿಡ್ಕೊಂಡು ಒದ್ದಾಡ್ತಾ ಇದ್ದಾರೆ ಮಹಿಳೆಯರು. ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಗ್ರಾಮ ಪಂಚಾಯತಿಯ ಅಧ್ಯಕ್ಷ ನಮಗಿದ್ರ ಬಗ್ಗೆ ಗಮನನೇ ಬಂದಿರಲಿಲ್ಲ, ಈಗ ನಾವು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೇವೆ ಎಂಬ ಮಾತನ್ನ ಹೇಳ್ತಾರಂತೆ. ಇವರು ಕ್ರಮ ಕೈಗೊಳ್ಳೋವರೆಗೆ ಇನ್ನ ಎಷ್ಟು ದಿನ ಇದೇ ರೀತಿ ಅಲ್ಲಿಂದಿನ ತಾಯಂದ್ರು, ವಯೋವೃದ್ಧರು ಇದೇ ರೀತಿ ಒದ್ದಾಡ್ತಾ ಇರಬೇಕು? ಎಲ್ಲದರ ಬಗ್ಗೆ ಯಾವಾಗ ಕ್ರಮ ಕೈಗೊಳ್ಳುತ್ತೆ ಪಂಚಾಯತ್? ಅಲ್ಲಿನ ಇಒ ಏನ್ ಮಾಡ್ತಾ ಇದ್ದಾರೆ, ತಾಲೂಕ್ ಆಫೀಸ್ನ ಇಒ ಏನ್ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಸಹಜವಾಗಿ ಗ್ರಾಮದಲ್ಲಿ ನೀರ್ ಸಿಗ್ತಾ ಇಲ್ಲ ಅಂದ ತಕ್ಷಣ ಮೊದಲು ಗೊತ್ತಾಗದೆ ನೀರಿನ ವಿಭಾಗಕ್ಕೆ, ಅಲ್ಲಿನ ತಾಲೂಕ್ ಕಚೇರಿಗೆ, ಅಲ್ಲಿನ ಗ್ರಾಮ ಪಂಚಾಯತಿಗೆ ಗೊತ್ತಾಗ್ಬೇಕು. ಅದು ಜನಗಳವರೆಗೂ ತಲುಪಿ ಜನಗಳು ಈ ಹಂತಕ್ಕೆ ಬಂದು ಕಚೇರಿ ಮುಂದೆ ಹೋರಾಟ ಮಾಡೋವರೆಗೆ ಒಂದು ಟ್ಯಾಂಕರ್ಗಳನ್ನ ತರಿಸಿ ತಾತ್ಕಾಲಿಕ ಮಟ್ಟದವರೆಗೆ ಜಿಲ್ಲಾಡಳಿತ ಒಂದು ಪರ್ಯಾಯವನ್ನ ಸೂಚನೆ ಮಾಡಕ್ ಆಗಲ್ವಾ? ಇಂತಹ ಸಂದರ್ಭಗಳಲ್ಲಿ ಏನ್ ಮಾಡ್ತಾ ಇದೆ ಜಿಲ್ಲಾಡಳಿತ? ಏನ್ ಮಾಡ್ತಾ ಇದೆ ಅಲ್ಲಿನ ಪಂಚಾಯತ್ ಇಲಾಖೆ? ಇಒ ಯಾರು, ಅಲ್ಲಿ ಡಿಸಿ ಯಾರು? ಶಾಸಕರುಗಳಿಗೆ ಸಾಧನಾ ಸಮಾವೇಶನ ಮುಗಿಸೋದ್ರಲ್ಲೇ ಇನ್ನ ಪುರ್ಸೋತಾಗಿಲ್ಲ ಅನ್ಸುತ್ತೆ. ಇಂತಹ ಸಂದರ್ಭದಲ್ಲಿ ತಂದು ಒಂದು ಟ್ಯಾಂಕರ್ಗಳಲ್ಲಿ ನೀರನ್ನ ಕೊಟ್ಟು ಕುಡಿಯೋದಕ್ಕೆ ಸಹಾಯ ಮಾಡ್ಬಿಟ್ರೆ ಎಷ್ಟೋ ತಿಂಗಳುಗಳು, ಎಷ್ಟೋ ವರ್ಷ ನೆನ್ಸ್ಕೊಂಡ್ಬಿಡ್ತಾರೆ. ಬಂದಿದ್ರು ಕಣ್ರಪ್ಪ, ನಮ್ಮ ಶಾಸಕ ಬಂದಿದ್ರು, ನಮ್ಗೆ ನೀರು ಕೊಡ್ತಿದ್ದಾರೆ, ಮುಂದೆ ಅದನ್ನ ಏನು ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಒಂದು ನೀರಿನ ಸಮಸ್ಯೆ ಆಗೋವರೆಗೆ ಪ್ರತಿನಿತ್ಯ ಕಳಿಸ್ಕೊಡ್ತೀನಿ ಟ್ಯಾಂಕರ್, ತಲೆ ಕೆಡಿಸ್ಕೋಬಿಡಿ ಅನ್ನೋ ಒಂದು ಧೈರ್ಯ ಮಾತು ಹೇಳ್ಬಿಟ್ರೆ ಅಲ್ಲಿನ ಶಾಸಕರುಗಳು ಸಾಯೋವರೆಗೂ ನೆನ್ಪಿಸ್ಕೋತಾರೆ, ಇಂಥ ಕಷ್ಟ ಸಂದರ್ಭದಲ್ಲಿ ಬಂದಿದ್ರು ಯಾರೋ ಒಬ್ರು ಅಂತ. ಪ್ರತಿಪಕ್ಷದವ್ರು ಏನ್ ಮಾಡ್ತಾ ಇದ್ದಾರೆ? ಹಾಲಿ ಶಾಸಕರು ಏನ್ ಕೆಲಸ ಮಾಡ್ಬೇಕು ಅಂತಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಮಾನವೀಯತೆ ಇರುವಂತಹ ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಿದ್ರು ಕೂಡ ತಕ್ಷಣ ಸ್ಥಳಕ್ಕೆ ಬರ್ಬೋದು, ತಕ್ಷಣ ಸ್ಥಳಕ್ಕೆ ಬಂದು ಇಲ್ಲಿ ಇದಕ್ಕೆ ಸ್ಪಂದಿಸುವಂತ ಕೆಲಸಗಳನ್ನ ಮಾಡ್ಬೋದು. ಅಂದ್ರೆ ಮಾಡೋದಕ್ಕೆ ಮನಸ್ಸು ಬೇಕಲ್ಲ, ಮನಸ್ಸು ಮುಖ್ಯ, ಛಲ ಮುಖ್ಯ. ಅಲ್ಲಿನ ಜನಗಳ ಸಮಸ್ಯೆ ಕೇಳುವಂತಹ ಒಂದು ಮನಸ್ಥಿತಿ ಇದ್ದಿದ್ರೆ ಈ ಹಂತಕ್ಕೆ ಮಹಿಳೆಯರು, ತಾಯಂದ್ರು, ಅಲ್ಲಿನ ವಯೋವೃದ್ಧರು ಬರ್ತಾ ಇರ್ಲಿಲ್ಲ. फोन लाना को दिगर मामा के होंगे पुटन ಭ್ರಷ್ಟಾಧಿಕಾರಿಗಳಿಗೆ, ಭ್ರಷ್ಟಾಧಿಕಾರಿಗಳಿಗೆ, ಪಂಚಾಯತ್ ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ, ಕೆಲಸ ಮಾಡದೆ ಅನ್ನ ತಿನ್ನೋ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ವಂಚನೆ ಮಾಡೋ ಅಧಿಕಾರಿಗಳಿಗೆ, ಕೂಲಿ ಕಾರ್ಮಿಕರಿಗೆ ವಂಚನೆ ಮಾಡೋ ಅಧಿಕಾರಿಗಳಿಗೆ, ರೈತರಿಗೆ ಅನ್ಯಾಯ ಮಾಡೋ ಅಧಿಕಾರಿಗಳಿಗೆ, ರೈತರಿಗೆ ಅನ್ಯಾಯ ಮಾಡೋ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಲ್ಲಿಯವರೆಗೆ ಹೋರಾಟ. ಇದೀಗ ಕಲಬುರಗಿ ತಾಲೂಕಿನ ಕಪ್ಪರ್ಗಿಯ ಒಂದು ತಾಲೂಕೇನಿದೆ, ಅಲ್ಲಿನ ದೃಶ್ಯಾವಳಿಗಳನ್ನ ಗಮನಿಸಬೇಕು. ಕಪ್ಪರ್ಗಿಯ ಮಹಿಳೆಯರು ಯಾವ ರೀತಿ ಖಾಲಿ ಕೊಡಗಳನ್ನ ಹಿಡಿದು ರಸ್ತೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಒಂದು ಕಡೆ ಅತಿವೃಷ್ಟಿ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಎಲ್ಲಾ ಡ್ಯಾಮ್ಗಳು ತುಂಬಿರುವಂತಹ ಸಂತೋಷದಲ್ಲಿ ಬಾಗನಗಳನ್ನ ಅರ್ಪಿಸ್ತಾ ಇದ್ದಾರೆ. ಏನು ಸಾಧನಾ ಸಮಾವೇಶ ನಿಲ್ತಾನೆ ಇಲ್ಲ. ಎಲ್ಲಾ ಜಿಲ್ಲೆಗಳಲ್ಲಿ ಮುಖ್ಯಮಂತ್ರಿಗಳು ಮೇಲೆ ಹೂವಿನ ಒಂದು ಪುಷ್ಪವೃಷ್ಟಿ ಆಗ್ತಾ ಇದೆ. ಸಾಧನಾ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು ನಡ್ಕೊ ಬರ್ತಾ ಇದ್ರೆ ಹೂವನ್ನ ಎಸಿತಾ ಇದ್ದಾರೆ ಮೈಸೂರಲ್ಲಿ. ಅದೇ ಒಂದ್ ಸ್ವಲ್ಪ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಇಲ್ಲಿನ ಮಹಿಳೆಯರು ಈ ರೀತಿ ಖಾಲಿ ಕೊಡಗಳನ್ನ ಹಿಡ್ಕೊಂಡು ನಮಗ್ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಒದ್ದಾಡ್ತಾ ಇದಾರಲ್ಲ. ಏನ್ ಮಾಡ್ತಾ ಇದೆ ಅಲ್ಲಿನ ಜಿಲ್ಲಾಡಳಿತ? ಅಲ್ಲಿನ ಇಒ ಯಾರು? ಪಂಚಾಯತ್ ಇಲಾಖೆ ಏನ್ ಮಾಡ್ತಾ ಇದೆ? ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಹಾಗೂ ಅಲ್ಲಿನ
PDO ಈಗ ನಮ್ಗೆ ಇದ್ರ ಬಗ್ಗೆ ಗಮನಕ್ಕೆ ಬಂದಿದೆ, ನಾವು ಇದ್ರ ಬಗ್ಗೆ ಏನಾದ್ರು ಆಕ್ಷನ್ ತಗೋತೀವಿ ಅಂತಾರಂತೆ. ಕುಡಿಯಕ್ಕೆ ನೀರಿಲ್ಲ, ಇನ್ನ ಇವರು ಗಮನಕ್ಕೆ ಬಂದು ಆಕ್ಷನ್ ತಗೊಳ್ಳೋವರೆಗೆ ನೀರಿಲ್ದೆ ಹಂಗಾರೆ ಜೀವ ಬಿಟ್ಬಿಟ್ರೆ ಯಾರಾದ್ರು? ಏನೋ ದಿನನಿತ್ಯ ಕೆಲಸಗಳಿಗೆ ಬೇಕಾಗ್ತಾ ಇರುತ್ತೆ, ಹುಷಾರಿರಲ್ಲ, ಒಂದು ಮಾತ್ರೆ ತಗೊಳಕ್ಕೆ ಕುಡಿಯಕ್ಕೆ ನೀರಿರಲ್ಲ, ಅದೆಲ್ಲ ಬಿಡ್ರಿ. ಒಂದು ಅನ್ನ ಬೈಸ್ಕೊಳಕ್ಕೆ, ಅನ್ನ ಭಾಗ್ಯ ಆ ಭಾಗ್ಯಗಳನ್ನ ನೀಡ್ತಾರಲ್ಲ, ಅನ್ನ ಬೇಯಿಸ್ಕೊಳಕ್ಕೆ ನೀರಿಲ್ಲ, ಖಾಲಿ ಕೊಡ ಹಿಡ್ಕೊಂಡು ಬೀದಿಲಿ ಇಲ್ಲಿ ವಯೋವೃದ್ಧರುಗಳು ನಮ್ಮ ತಾಯಂದ್ರು ಒದ್ದಾಡ್ತಾ ಇದ್ದಾರೆ ಅಂತಂದ್ರೆ ಕಲಬುರಗಿಯ ಶಾಸಕರುಗಳು ಏನ್ ಮಾಡ್ತಾ ಇದ್ದಾರೆ, ಸಂಸದರು ಏನ್ ಮಾಡ್ತಾ ಇದ್ದಾರೆ? ಇಂಥ ಸಂದರ್ಭದಲ್ಲಿ ಮಾನವೀಯತೆ ಬಹಳ ಹೆಚ್ಚಾಗುತ್ತೆ. ಜಿಲ್ಲಾಡಳಿತ ಅದೆಲ್ಲ ಸರ್ಕಾರ ಏನ್ ಮಾಡುತ್ತೆ ಅಲ್ಲ, ತಕ್ಷಣ ಜನಪ್ರತಿನಿಧಿಗಳು ಯಾರಿರ್ತಾರೆ ಸ್ಥಳಕ್ಕೆ ಬಂದು ಒಂದು ಟ್ಯಾಂಕರ್ ನ ತರಿಸಿ, ನಾನ್ ನಿಮ್ ಮನೆಗೆ ನೀರು ತುಂಬಿಸ್ತೀನಿ ಕಣ್ರಿ, ತುಂಬಿಸ್ಕೊಳ್ಳಿ ಎಲ್ಲ ಅನ್ಬಿಟ್ಟು ಒಂದು ಟ್ಯಾಂಕರ್ ನ ತರಿಸಿ ತಕ್ಷಣ ಎಲ್ರಿಗೂ ನೀರಿನ ವ್ಯವಸ್ಥೆ ಮಾಡ್ಬೇಕು. ನೆಕ್ಸ್ಟ್ ನೀರಿನ ವ್ಯವಸ್ಥೆ ಡ್ಯಾಮ್ ಅಲ್ಲಿ, ಕೆನಾಲ್ ಅಲ್ಲಿ, ಆಮೇಲೆ ಅದನ್ನ ನಾವು ತಯಾರು ಮಾಡ್ತೀವಿ. ಈಗ ನಿಮಗೆ ನೀರಿನ ವ್ಯವಸ್ಥೆ ಈ ಕ್ಷಣ ಬರ್ತೀವಿ, ಅದು ಎಲ್ಲಿವರೆಗೆ ನೀರು ಬರಲ್ಲ ಅಷ್ಟು ದಿನ ಟ್ಯಾಂಕರ್ಗಳನ್ನ ನಾನ್ ನಿಮ್ ಮನೆಗೆ ಕಳಿಸ್ಕೊಡ್ತೀನಿ ಅಂತ ಹಾಲಿ ಶಾಸಕರುಗಳಲ್ಲ, ಪ್ರತಿಪಕ್ಷದವರು ಕೂಡ ಮಾಡ್ಬೇಕು. ಇಂಥ ಸಂದರ್ಭದಲ್ಲಿ ಆಗ ಒಪ್ಕೋತಾರೆ ಜನ, ಅಂಥವ್ರನ್ನ ನಿಜವಾದ ಜನನಾಯಕರು ಅಂತ ಕರೆಯೋದು. ಎಸ್, ಇದೀಗ ಕಲಬುರಗಿಯಲ್ಲಿ ಯಾವಾಗ ಈ ಒಂದು ಕುಡಿಯೋ ನೀರಿಗೆ ಸಮಸ್ಯೆ ಪರಿಹಾರ ಸಿಗುತ್ತೆ, ಇಲ್ಲಿನ ತಾಯಂದ್ರುಗಳು ಯಾವಾಗ ಈ ಸಮಸ್ಯೆಯಿಂದ ಆಚೆ ಬರ್ತಾರೆ ಅನ್ನೋದನ್ನ ಕಾದ್ ನೋಡೋಣ. दिगर मामा के पुट्टन ಭ್ರಷ್ಟಾಧಿಕಾರಿಗಳಿಗೆ, ಭ್ರಷ್ಟಾಧಿಕಾರಿಗಳಿಗೆ, ಪಂಚಾಯತ್ ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ, ಕೆಲಸ ಮಾಡದೆ ಅನ್ನ ತಿನ್ನೋ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೆಗಳಿಗೆ, ಕೂಲಿ ಕಾರ್ಮಿಕರಿಗೆ ವಂಚನೆ ಮಾಡೋ ಅಧಿಕಾರಿಗಳಿಗೆ, ಕೂಲಿ ಕಾರ್ಮಿಕರಿಗೆ ವಂಚನೆ ಮಾಡೋ ಅಧಿಕಾರಿಗಳಿಗೆ, ರೈತರಿಗೆ ಅನ್ಯಾಯ ಮಾಡೋ ಅಧಿಕಾರಿಗಳಿಗೆ